ಅಧ್ಯಾಯ 11. ಮೌಲ್ಯಗಳು ಸೋಲುತ್ತಿವೆಯೋ ಗೆಲ್ಲುತ್ತಿವೆಯೋ? ಮೇಲೆ ಹೇಳಿದ್ದು ಜ್ಞಾನದ ಮಾತು, ಮೌಲ್ಯಗಳ ಮಾತು ಬೇರೆ. ಸಾಕ್ರೆಟಿಸ್ನ ಜ್ಞಾನವೇ ಸದ್ಗುಣ, ನಾಲೆಜ್ ಈಸ್ ವರ್ಚ್ಯೂ ಎಂಬ ಮಾತಿನಲ್ಲಿ ಜ್ಞಾನ ಮೌಲ್ಯಗಳೆರಡೂ ಒಂದೇ ಎಂಬ ಭಾವನೆ ಇದೆ. ಆದರೆ ಇದು ಒಳ್ಳೆಯದು, ಇದು ಕೆಟ್ಟದ್ದು ಎಂಬುದನ್ನು ಬಲ್ಲ ಜನ ಕೆಟ್ಟವರಾಗಿ ನಡೆದುಕೊಳ್ಳುವುದೂ ಉಂಟು. ಇದನ್ನು ನಾವು ಬದುಕಿನಲ್ಲಿ ಕಂಡಿದ್ದೇವೆ. ಆದ್ದರಿಂದ ಸಾಕ್ರೆಟಿಸ್ನ ಮತವನ್ನು ಒಪ್ಪಬೇಕಾದರೆ ಜ್ಞಾನ ಎಂಬ ಪದಕ್ಕೆ ಬದಲಾಗಿ ಬೇರೊಂದು ಪದವನ್ನು, ಯಾವುದು ನಮ್ಮಲ್ಲಿ ರಕ್ತಗತವಾಗಿ ಕೆಟ್ಟ ಯೋಚನೆ, ಕೆಟ್ಟ ಕೆಲಸಗಳಿಗೆ ಯಶಸ್ವಿಯಾಗಿ ತಡೆ ಹಾಕುತ್ತದೆಯೋ ಅದನ್ನು ಸೂಚಿಸುವ ಪದವನ್ನು ಬಳಸಬೇಕಾಗುತ್ತದೆ. ಅದನ್ನು ವಿವೇಕ ಎಂದು ಕರೆಯೋಣ. ವಿವೇಕ ಎನ್ನುವುದು ಇಂಗ್ಲಿಷ್ನ ವಿಸ್ಡಮ್. ನಾಲೆಜ್ ಈಸ್ ಪ್ರೌಡ್ ದ್ಯಾಟ್ ಹಿ ನೋಸ್ ಸೋ ಮಚ್. ವಿಸ್ಡಮ್ ಈಸ್ ಹಂಬಲ್ ದ್ಯಾಟ್ ಹಿ ನೋಸ್ ನೋ ಮೋರ್. ಜ್ಞಾನಕ್ಕೆ ನಾನು ಎಷ್ಟೊಂದು ಬಲ್ಲೆ ಎಂಬ ಹೆಮ್ಮೆ, ವಿವೇಕಕ್ಕೆ ನನಗೆ ತಿಳಿಯದಿರುವುದು ಎಷ್ಟೊಂದಿದೆ ಎಂಬ ನಮ್ರತೆ. ಜ್ಞಾನವನ್ನು ವಿವೇಕವನ್ನು ಬೇರ್ಪಡಿಸುವ ಈ ದ್ವಿಪದಿಯನ್ನು ಎಲ್ಲೋ ಓದಿದ ನೆನಪಿದೆ. ಜ್ಞಾನವು ವಿವೇಕಕ್ಕೆ ಬೇಕಾದ ಸಾಮಗ್ರಿ, ವಿವೇಕ ಆ ಸಾಮಗ್ರಿಯಿಂದ ಹೊರಪಡುವ ಸತ್ಯ. ಸತ್ಯ ಸಾಮಗ್ರಿಯಿಂದ ಅಂದರೆ ಇಂದ್ರಿಯಗಳು ಒದಗಿಸುವ ಜ್ಞಾನದಿಂದ ಸತ್ಯ ಹೇಗೆ ಹೊರಪಡುತ್ತದೆಯೋ ಹಾಗೆ ಜ್ಞಾನದಿಂದ ವಿವೇಕ ಹೊರಪಡುತ್ತದೆ. ಸಾಮಗ್ರಿಯೂ ಸತ್ಯ, ಅದರಿಂದ ಹೊರಪಡುವುದು ಸತ್ಯಸ್ಯ ಸತ್ಯ. ಈ ದೃಷ್ಟಿಯಿಂದ ಸಾಕ್ರೆಟಿಸ್ನ ಮಾತನ್ನು ವಿಸ್ಡಮ್ ಈಸ್ ವರ್ಚ್ಯೂ ಎಂದು ತಿದ್ದಬಹುದು. ವಿವೇಕವೇ ಸದ್ಗುಣ. ಅಪಮೌಲ್ಯಗಳನ್ನು ನಿರಾಕರಿಸಿ ಮೌಲ್ಯಗಳನ್ನು ಬದುಕಿನಲ್ಲಿ ಚಾಲ್ತಿಗೆ ತಂದರೆ ಆಗ ನಾವು ವಿವೇಕಿಗಳು. ಮಾನವ ಕುಲದ ಬದುಕಿನಲ್ಲಿ ಇಂಥ ಮೌಲ್ಯ ವಿಕಾಸ ಸಮರ್ಪಕವಾಗಿ ತೃಪ್ತಿ ತರುವಂತೆ ನಡೆದಿದೆ ಎಂದು ಯಾರೂ ಹೇಳಲಾರರು. ಅಂಥ ವಿಕಾಸವಾಗಿಲ್ಲವಲ್ಲ ಎಂಬ ಮನಕರಗಿಸುವ ಕೂಗು ಎಲ್ಲೆಲ್ಲೂ ಕೇಳಿಬರುತ್ತಿದೆ. ಬಡತನವನ್ನು ಹೋಗಲಾಡಿಸದಿರುವುದು ಲೋಪ, ಮಾಡದೆ ಬಿಟ್ಟ ಕೆಲಸ, ಅದರ ಜೊತೆಗೇ ಸೇರುವ ದೋಷ, ಮಾಡಬಾರದ್ದನ್ನು ಮಾಡುವುದು ಪರ್ವತ ಪ್ರಮಾಣದ್ದು. ದೋಷಗಳಲ್ಲಿ ಈಗಾಗಲೇ ಹೆಸರಿಸಿರುವ ಒಂದನ್ನು, ಯುದ್ಧವನ್ನು ನೆನಪಿಸಿಕೊಂಡರೆ ಸಾಕು. ನಮ್ಮ ಈ 20ನೆಯ ಶತಮಾನವೊಂದರಲ್ಲೇ ಅದೆಷ್ಟು ಯುದ್ಧಗಳನ್ನು ಕಂಡದ್ದಾಯಿತು. 2 ಪ್ರಪಂಚ ಯುದ್ಧಗಳು, ಅವುಗಳಲ್ಲಿ ಒಂದು ಆಟಮ್ ಬಾಂಬ್ ಹಾಕಿದ ಯುದ್ಧ, ಜೊತೆಗೆ ಚಿಲ್ಲರೆ ಯುದ್ಧಗಳು, ಅಂದರೆ ಮಿಲಿಯನ್ ಗಟ್ಟಲೆ ಜನರನ್ನಲ್ಲ, ಕೇವಲ ಲಕ್ಷಗಟ್ಟಲೆ ಜನರನ್ನು ಕೊಂದ ಯುದ್ಧಗಳು. ಒಂದಲ್ಲ ಎರಡಲ್ಲ. ಕೊರಿಯಾ, ವಿಯೆಟ್ನಾಂ, ಇರಾನ್, ಇಸ್ರೇಲ್, ಅರಬ್, ಇಂಡಿಯಾ, ಪಾಕಿಸ್ತಾನ್. ನಾನು ಈ ಪ್ಯಾರಾವನ್ನು ಬರೆಯುತ್ತಿರುವಾಗ ಇರಾಕ್ 2 ವಾರಗಳ ಹಿಂದೆ ಕುವೈತನ್ನು ಕಬಳಿಸಿ ಕೂತಿದೆ. ಅದರೆದುರಿಗೆ ಪರ್ಷಿಯನ್ ಕೊಲ್ಲಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಪೇರಿಸಿದ ನೌಕೆಗಳಲ್ಲಿ, ವಿಮಾನಗಳಲ್ಲಿ ಪಶ್ಚಿಮ ರಾಷ್ಟ್ರಗಳು ಹಲ್ಲು ಕಡಿಯುತ್ತಾ, ಗರ್ಜಿಸುತ್ತಾ ಟ್ರಿಗರಿನ ಮೇಲೆ ಬೆರಳಿಟ್ಟುಕೊಂಡು ಕೂತಿವೆ. ಪರಿಸ್ಥಿತಿ ಯಾವ ಘಳಿಗೆಯಲ್ಲಿ ಆಸ್ಫೋಟಿಸುತ್ತದೆಯೋ. ಇದೆಲ್ಲ ಸಾಲದೆಂಬಂತೆ 16 ವರ್ಷಗಳಿಂದೀಚೆಗೆ ಭಯೋತ್ಪಾದಕರ ಹಾವಳಿ ಜ್ವಲಿಸಿ ಧಗಧಗಿಸುತ್ತಿದೆ. ಈ ಜನ ಕೊಲ್ಲುವುದು ಯಾವುದೋ ಹುಚ್ಚೆದ್ದ ಘಳಿಗೆಯಲ್ಲ, ಯುದ್ಧ ಕಾಲದ ಅಮಲಿನಲ್ಲ, ರಕ್ತ ಕುದಿಯುತ್ತಿರುವಾಗಲಲ್ಲ, ರಕ್ತ ತಣ್ಣಗಿರುವಾಗ. ಸಾವಧಾನವಾಗಿ ಆಲೋಚಿಸಿ. ನಾವು ಸಿಕ್ಕಿಕೊಳ್ಳದಂತೆ ಜಾಗರೂಕತೆಯಿಂದ ಯೋಜನೆ ಹಾಕಿಕೊಂಡು ಪ್ಲೇನಿನಲ್ಲಿ, ರೈಲಿನಲ್ಲಿ, ಜನಸಂದಣಿ ಹೆಚ್ಚಿರುವ ಕಡೆ ಬಾಂಬನ್ನು ಇಟ್ಟು ಕೊಲೆ ಮಾಡುವುದು ಸರ್ವಸಾಧಾರಣವಾಗಿ ಬಿಟ್ಟಿದೆ. ಪಂಜಾಬಿನಲ್ಲಿ, ಕಾಶ್ಮೀರದಲ್ಲಿ, ಶ್ರೀಲಂಕಾದಲ್ಲಿ, ಪಾಕಿಸ್ತಾನದಲ್ಲಿ. ಸತ್ತ ಜನ ಸಾಯಿಸಿದವರಿಗೆ ಏನೂ ಅಪರಾಧ ಮಾಡಿದವರಲ್ಲ. ಈ ಶತಮಾನದ ಆದಿಯಲ್ಲಿದ್ದಕ್ಕಿಂತ ಈಗ ಹೃದಯ ಶೂನ್ಯತೆ ಹೆಚ್ಚಿದೆ ಎನಿಸುತ್ತದೆ. ಶಾಂತಿ ಸಾರ್ವಭೌಮ ಯೇಸು ಬದುಕಿದ್ದದ್ದು ಸ್ಥೂಲವಾಗಿ 2000 ವರ್ಷಗಳ ಹಿಂದೆ. ಮೇಲೆ ಹೇಳಿದ ಕೊಲೆ ಯುದ್ಧಗಳನ್ನೆಲ್ಲ ನಿನ್ನೆ ಮೊನ್ನೆಯ ಮಾತು. ಇವೆರಡು ಘಟನೆಗಳ ನಡುವೆ ಮೌಲ್ಯ ವಿಕಾಸ ನಡೆದಿದೆ ಎಂದು ಹೇಳಲಾದೀತೆ? ಮೇಲೆ ಹೇಳಿದ್ದೆಲ್ಲವನ್ನೂ ಗಣನೆಗೆ ತೆಗೆದುಕೊಂಡ ಮೇಲೂ ನನಗೆ ಹೀಗನ್ನಿಸುತ್ತದೆ. ಕೆಲವರು ವ್ಯಕ್ತಿಗಳನ್ನು, ಕೆಂಪು ಗುಂಪುಗಳನ್ನು, ಕೆಲವು ಸರ್ಕಾರಗಳನ್ನು, ಜನರಲ್ಲಿ ದ್ವೇಷ ಉದ್ರಿಕ್ತವಾದ ಕೆಲವು ಸಂದರ್ಭಗಳನ್ನು, ಇವೆಲ್ಲವನ್ನೂ ವಿನಾಯಿಸಿ ಇಡೀ ಮಾನವ ಕುಲವನ್ನು ಕುರಿತು ಮಾತನಾಡಬಹುದಾದರೆ ಮೌಲ್ಯಗಳನ್ನು ಕುರಿತ ಜಾಗೃತಿ ಆದಿಮಾನವನ ಕಾಲದಿಂದ ಇದುವರೆಗೆ ಸ್ವಲ್ಪ ಬಹುಸ್ವಲ್ಪ ಹೆಚ್ಚುತ್ತಾ ಬಂದಿದೆ. ಕೆಲವು ವೇಳೆ ಒಂದು ಹೆಜ್ಜೆ ಮುಂದಿಟ್ಟ ಮಾನವ 4 ಹೆಜ್ಜೆ ಜಾರಿದ್ದಾನೆ, ಆದರೆ ಮತ್ತೆ ಮುಂದುವರೆದಿದ್ದಾನೆ. ಮೊದಲೇ ಹೇಳಿದಂತೆ ಈ ಬಗ್ಗೆ ಯಾರೂ ಗಣತಿ ತೆಗೆದುಕೊಂಡಿಲ್ಲ, ತೆಗೆದುಕೊಳ್ಳುವುದು ಸಾಧ್ಯವೂ ಅಲ್ಲ. ಮಾನವ ಮುಂದುವರೆದಿದ್ದಾನೆ ಎಂಬುದು ನನ್ನ ಮನಸ್ಸಿನಲ್ಲಿರುವ, ನನ್ನಂಥ ಸಾವಿರಾರು ಜನರ ಮನಸ್ಸಿನಲ್ಲಿರುವ ನಂಬಿಕೆ. ಈ ನಂಬಿಕೆಗೆ ಆಧಾರವೇನು?
ಈ ಸಮಸ್ಯೆಯನ್ನು ಪರಿಶೀಲಿಸಲು ಆರಂಭಿಸಿದಾಗ ನಾವು ನಲ್ಲತೆ ಹೊಲ್ಲತೆಗಳೆರಡೂ ವಿಚಿತ್ರ ಥರದ ಸಹಜೀವನ ನಡೆಸುತ್ತಿವೆ, ಒಂದಕ್ಕೊಂದು ಹೆಗಲು ತಾಕಿಸಿಕೊಂಡು ಸಾಗುತ್ತಿವೆ ಎಂದುಕೊಂಡೆವಷ್ಟೆ. ಆಮೇಲೆ ಕೇಡಿಗತನ, ಯುದ್ಧ ಇತ್ಯಾದಿಗಳ ಪಟ್ಟಿ ಮಾಡಿದಾಗ ಮಾನವನಲ್ಲಿ ಒಳ್ಳೆಯತನವೂ ಇದೆ ಎಂಬುದನ್ನು ಮರೆತೆವು. ಮರೆತದ್ದು ಸ್ವಾಭಾವಿಕ, ಆಶ್ಚರ್ಯವೇನಲ್ಲ ಕೇಡಿನ ಮತ್ತು ಸಂಕಟದ ದೈತ್ಯ ಪ್ರಮಾಣವನ್ನು ನೆನೆದರೆ. ನಲ್ಲತೆ ಹೊಲ್ಲತೆಗಳೆರಡೂ ಜೊತೆಯಾಗಿವೆ ಎಂಬುದನ್ನು ಮತ್ತೆ ನೆನಪಿಸಿಕೊಳ್ಳೋಣ. ನಲ್ಲತೆ ಹೊಲ್ಲತೆಗೆ ತಡೆ ಹಾಕಲು ಪ್ರಯತ್ನಿಸುತ್ತಲೇ ಇರುತ್ತದೆ, ಸೋತರೂ ಪ್ರಯತ್ನವನ್ನು ನಿಲ್ಲಿಸುವುದಿಲ್ಲ. ಯೇಸುವನ್ನು ಶಿಲುಬೆಗೆ ಹಾಕಿಕೊಳ್ಳಲಿ ಎಂದು ಅವನ ಶತ್ರುಗಳಿಗೆ ಒಪ್ಪಿಸಿಕೊಟ್ಟವರು ಪಿಲಾತ ಎಂಬ ರೋಮನ್ ಅಧಿಕಾರಿ. ಯೇಸು ನಿರಪರಾಧಿ ಎಂಬುದು ಪಿಲಾತನಿಗೆ ತಿಳಿದಿತ್ತು. ಆದರೂ ರಾಜಕೀಯಕ್ಕೆ ಮಣಿದು ಅನ್ಯಾಯಕ್ಕೆ ಶಾಮೀಲಾದ. ಆದರೆ ಆಮೇಲೆ ಹೋಗಿ ಇದರ ಜವಾಬ್ದಾರಿ ನನ್ನದಲ್ಲ ಎಂದು ಸಮಾಧಾನ ತಂದುಕೊಳ್ಳಲು ಸಾಂಕೇತಿಕವಾಗಿ ನೀರಿನಲ್ಲಿ ಕೈ ತೊಳೆದುಕೊಂಡ. ಇದರರ್ಥ ನಾನು ತಪ್ಪು ಮಾಡಿದೆ, ಕೇಡಿಗತನವನ್ನು ಹರಿಯಬಿಟ್ಟೆ ಎಂಬ ಅರಿವು ಆತನನ್ನು ಬಾಧಿಸುತ್ತಿತ್ತು. ಕೇಡಿಗತನ ತಾತ್ಕಾಲಿಕವಾಗಿ ಗೆದ್ದಿತು, ಆದರೆ ಒಳ್ಳೆಯತನ ಸೋತರೂ ಜಡವಾಗಿರಲಿಲ್ಲ. ಯೇಸುವಿನ ಪಟ್ಟ ಶಿಷ್ಯರಲ್ಲೊಬ್ಬರಾದ ಪೀಟರ್ ತನ್ನ ಗುರು ಶತ್ರುಗಳ ವಶಕ್ಕೆ ಸಿಕ್ಕಿದ ರಾತ್ರಿ 3 ಸಾರಿ ಯೇಸು ಯಾರೋ ನನಗೆ ಗೊತ್ತಿಲ್ಲ ಎಂದ. ಆಮೇಲೆ ತನ್ನ ದೌರ್ಬಲ್ಯವನ್ನು ನೆನೆದು ಅತ್ತನಂತೆ. ದೌರ್ಬಲ್ಯ ಗೆದ್ದಿತ್ತು ನಿಜ, ಆದರೆ ಮೌಲ್ಯಗಳು ಬದುಕಿದ್ದು ಅವನನ್ನು ಎಚ್ಚರಿಸಿದವು. ಅವನು ಪಶ್ಚಾತ್ತಾಪಪಟ್ಟ. ಅಲ್ಲಿಂದಾಚೆಗೆ ಅವನು ಸಾರ್ಥಕ ಬಾಳನ್ನೇ ಬಾಳಿದ. ಮಧ್ಯಮ ಯುಗದಲ್ಲಿ ಕ್ರೈಸ್ತ ಧರ್ಮೋತ್ಸಾಹಿಗಳೆನ್ನಿಸಿಕೊಂಡವರು ಮತೀಯ ಕಾರಣಗಳನ್ನು ಕೊಟ್ಟು ಎಷ್ಟೋ ಜನರನ್ನು ಕೊಲ್ಲಿಸಿದರು. ಸಾಮೂಹಿಕ ಕಗ್ಗೊಲೆ ನಡೆದದ್ದೂ ಉಂಟು. ಉದಾಹರಣೆಗೆ 16ನೇ ಶತಮಾನದಲ್ಲಿ ನಡೆದ ಸೆಂಟ್ ಬಾರ್ಥಲಮ್ಯೂ ದಿನದ ಸಾಮೂಹಿಕ ಕೊಲೆ. ಆ ದಿನ ಎಲ್ಲ ಕಡೆಗಳಲ್ಲೂ ಸೇರಿ ಸುಮಾರು 20,000 ಜನರ ಕೊಲೆಯಾಯಿತಂತೆ. ಅದು ಮತ್ತೆ ಅಂಥ ಇತರ ಕೆಲವು ಕೊಲೆಗಳು ನಡೆದದ್ದು ಮತಧರ್ಮದ ಹೆಸರಿನಲ್ಲಿ. ಆದರೆ 3/4 ವೀಸಪಾಲು ಅಂಥ ಕೊಲೆಗಳಿಗೆ ನಿಜವಾದ ಕಾರಣ ರಾಜಕೀಯ, ಕೆಲವು ವೇಳೆ ವೈಯಕ್ತಿಕ ದ್ವೇಷ ಕೂಡ. ಅದು ಹಾಗಿರಲಿ. ಇನ್ಕ್ವಿಸಿಷನ್ನ ಮುಂದೆ ಇವನು ಧರ್ಮಲಂಡ ಎಂಬ ಆಪಾದನೆಯನ್ನು ತಂದು ಬಡಪಾಯಿಗಳನ್ನು ಸುಡಿಸಲು ಕಾರಣರಾದವರಲ್ಲಿ ಒಬ್ಬಿಬ್ಬರಾದರೂ ನಾವು ಅವನನ್ನು ಸುಡಿಸಿದ್ದು ಧರ್ಮ ರಕ್ಷಣೆಗಾಗಿ, ಬಲಿಪಶುವಿನ ಆತ್ಮಕ್ಕೆ ಮುಕ್ತಿ ದೊರೆಯಲೆಂದು ಕೂಡ ಎಂದು ನಿಜವಾಗಿ ನಂಬಿದ್ದರು. ಅವರ ನಡತೆಗೆ ಕ್ಷಮೆಯಿಲ್ಲ, ಆದರೆ ಅವರ ಕ್ರೌರ್ಯಕ್ಕೆ ಕಾರಣ ಅಪ್ಪಟ ಕೇಡಿಗತನವಲ್ಲ, ಅದರ ಬಂಧುವಾದ ಅಂಧಶ್ರದ್ಧೆ. ಇಂಥ ಶ್ರದ್ಧೆಯಿಂದ ಎಷ್ಟು ಕೇಳಾಗಬಹುದು ಎಂಬುದನ್ನು ತಿಳಿದುಕೊಂಡಿರುವುದು ಒಳ್ಳೆಯದು. ಇವತ್ತು ಇಂಥ ಶ್ರದ್ಧೆಯುಳ್ಳ ಜನರ ಸಂಖ್ಯೆ ಹಿಂದೆ ಇದ್ದದ್ದಕ್ಕಿಂತ ಎಷ್ಟೋ ಪಟ್ಟು ಕಡಿಮೆ. ಈಗಲೂ ಅಂಥ ಕೊಲೆಗಳಾಗುತ್ತಿಲ್ಲವೆಂದಲ್ಲ. ಈಗ ಹೊಗೆಯಾಡುತ್ತಿರುವ ರಾಮ ಜನ್ಮಭೂಮಿ, ಬಾಬರಿ ಮಸೀದಿಗಳನ್ನು ಕುರಿತ ಅಂಧಶ್ರದ್ಧೆ ಯಾವಾಗ ಆಸ್ಫೋಟಿಸುತ್ತದೆಯೋ, ಎಷ್ಟು ರಕ್ತ ಹರಿಯುತ್ತದೆಯೋ ಹೇಳುವಂತಿಲ್ಲ. ನಾವು ಗುಡಿಯನ್ನೋ ಮಸೀದಿಯನ್ನೋ ಕಟ್ಟದಿದ್ದರೆ ದೇವರು ಮಳೆಯಲ್ಲಿ ನೆನೆದು ಬಿಸಿಲಿನಲ್ಲಿ ಬೆವರುತ್ತಾನೇನು? ಅವನೇ ಮಳೆ, ಅವನೇ ಬಿಸಿಲು. ಒಬ್ಬೊಬ್ಬ ಮಾನವನ ಹೃದಯವೂ ಅವನ ಗುಡಿ. ತಲೆಯ ಮೇಲೆ ನೆರಳು ಬೇಕಾದ್ದು ಮಾನವನಿಗೆ. ದೇವರ ಮಗನೆಂದು ಸ್ವತಃ ದೇವರು, ಗಾಡ್ ದ ಸನ್ ಎಂದು ಪರಿಗಣಿಸಲ್ಪಟ್ಟಿರುವ ಯೇಸು ಹೇಳಿದ್ದಾನೆ. ಫಾಕ್ಸಸ್ ಹ್ಯಾವ್ ಹೋಲ್ಸ್ ಆ್ಯಂಡ್ ದ ಬರ್ಡ್ಸ್ ಆಫ್ ದ ಏರ್ ಹ್ಯಾವ್ ನೆಸ್ಟ್ಸ್, ಬಟ್ ದ ಸನ್ ಆಫ್ ಮ್ಯಾನ್ ನಾಟ್ ವೆರಾನ್ ಟು ಲೇ ಹಿಸ್ ಹೆಡ್. ನರಿಗಳಿಗೆ ಬಿಲವಿದೆ, ಆಕಾಶದಲ್ಲಿ ಹಾರುವ ಹಕ್ಕಿಗಳಿಗೆ ಗೂಡಿದೆ, ಆದರೆ ಮಾನವ ಕುಮಾರನಿಗೆ ತಲೆಯಿಟ್ಟು ಮಲಗಲು ಸ್ಥಳವಿಲ್ಲ. ಈ ಸತ್ಯವನ್ನು ಮನಗಂಡವರ ಸಂಖ್ಯೆ ಈಗಲೂ ಅಲ್ಪವೇ, ಆದರೆ ಮೊದಲು ಇದ್ದದ್ದಕ್ಕಿಂತ ಹೆಚ್ಚು. ನಾಗರಿಕರು ಮುಂದುವರೆದವರು ಎನ್ನಿಸಿಕೊಂಡ ಜನ ಆಫ್ರಿಕಾದ ಹಳ್ಳಿಗಳಿಗೆ ನುಗ್ಗಿ ನಿಗ್ರೋಗಳನ್ನು ಸೆರೆ ಹಿಡಿದು ಅವರನ್ನು ಗುಲಾಮಗಿರಿಗೆ ಮಾರುವುದು ಒಂದಾನೊಂದು ಕಾಲದಲ್ಲಿ ಸಾಧಾರಣವಾಗಿತ್ತು. ಈ ವ್ಯಾಪಾರದಲ್ಲಿ ಇಂಗ್ಲೆಂಡ್ ಗಣನೀಯವಾದ ಪಾತ್ರ ವಹಿಸಿತ್ತು. ಹಾಗೆ ಗುಲಾಮರಾದವರು ತಮ್ಮ ಯಜಮಾನನ ಸ್ವತ್ತು. ಅವನ ಮರಮುಟ್ಟು ದನ ಕರುಗಳು ಹೇಗೋ ಹಾಗೆ. ಗುಲಾಮರಿಗೆ ಮಕ್ಕಳಾದರೆ ಆ ಮಕ್ಕಳೂ ಯಜಮಾನನ ಸ್ವತ್ತು. ಯಜಮಾನನ ಗುಲಾಮರನ್ನು ಬೇಕಾದರೆ ಮಾರಬಹುದು, ಯಾವ ಜೀತಕ್ಕಾದರೂ ಹಾಕಿಕೊಳ್ಳಬಹುದು.
ಅವರು ತಪ್ಪಿಸಿಕೊಂಡು ಹೋದರೆ ಮೃಗಗಳನ್ನು ಬೇಟೆಯಾಡುವಂತೆ ಅವರನ್ನು ಬೇಟೆಯಾಡಿ ಹಿಡಿತರಬಹುದು, ಚಡಿ ಹೊಡೆಸಬಹುದು, ಚಿತ್ರಹಿಂಸೆ ಕೂಡ ಕೊಡಬಹುದು, ಕೊಲ್ಲಲೇಬಹುದು. ಇವೆಲ್ಲ ಅವನ ಹಕ್ಕು. ಇದು ಅಮಾನವೀಯ ಎಂಬ ಯೋಚನೆ ಒಳ್ಳೆಯ ಜನರಿಗೆ ಕೂಡ ಬಂದಿರಲಿಲ್ಲ, ಅಥವಾ ಬಂದಿದ್ದರೆ ಆ ಮಾತಿಗೆ ಮನ್ನಣೆ ಇರಲಿಲ್ಲ. ಆರ್ಥಿಕ ದೃಷ್ಟಿಯಿಂದ ಗುಲಾಮ ಪದ್ಧತಿ ದೇಶಕ್ಕೆ ಅನುಕೂಲ. ಪುರಾತನ ಗ್ರೀಸಿನ ಮತ್ತು ರೋಮಿನ ನಾಗರಿಕತೆಗೆ ಗುಲಾಮರ ಸೇವೆ ಆಧಾರವಾಗಿತ್ತೆಂದರೂ ತಡೆಯುತ್ತದೆ. ಕಾಡು ಜನ ಯುದ್ಧದಲ್ಲಿ ಸೆರೆ ಸಿಕ್ಕಿದ ಕೆಲವರನ್ನು ಬಿಟ್ಟರೆ ಬಹುಮಟ್ಟಿಗೆ ಗುಲಾಮರೆಲ್ಲ ಕಾಡು ಜನರೇ. ಗುಲಾಮರಾದರೆ ಅದು ಅವರಿಗೇ ಒಳ್ಳೆಯದು ಎಂಬ ಭಾವನೆ ಕೂಡ ಇತ್ತು. ಇದು ಅರಿಸ್ಟಾಟಲ್ನಂಥ ವಿಚಾರಪರನಲ್ಲೂ ಕಾಣುತ್ತದೆ. ಅಮೆರಿಕಾದ ಸಂಯುಕ್ತ ಸಂಸ್ಥಾನಗಳಲ್ಲಿ ನೆಲೆಸಿದ್ದ ಬಿಳಿಯ ಆರಂಭಗಾರರ ಸೇವೆಯಲ್ಲಿ ಸಾವಿರಗಟ್ಟಲೆ ಗುಲಾಮರಿದ್ದರು. ಇದು ಇತ್ತೀಚಿನ 19ನೇ ಶತಮಾನದ ಪರಿಸ್ಥಿತಿ. ಆ ಬಿಳಿಯರಿಗೆಲ್ಲ, ಕ್ರೂರಿಗಳಿಗೆ, ಕ್ರೂರಿಗಳಲ್ಲದವರಿಗೆ, ಎಲ್ಲರಿಗೂ ಆ ಪದ್ಧತಿ ಸ್ವಾಭಾವಿಕವಾಗಿ ಕಂಡಿತು. ಎಲ್ಲ ಮಾನವರು ದೇವರ ಮಕ್ಕಳು ಎಂದು ಯೇಸು ಹೇಳಿದ ಮಾತು ನಿಗ್ರೋಗಳಿಗೆ ಅನ್ವಯಿಸುವುದಿಲ್ಲ ಎಂದು ಕೂಡ ಕೆಲವರು ವಾದಿಸಿದರಂತೆ. ಇದೆಲ್ಲ ನಿಜ. ಆದರೆ ರೋಮನ್ ಚಕ್ರಾಧಿಪತ್ಯದ ಅಭ್ಯುದಯ ಕಾಲದಲ್ಲೇ ಗುಲಾಮರನ್ನು ಹೀಗೆ ನಡೆಸಿಕೊಳ್ಳುವುದು ಅಮಾನವೀಯ ಎಂಬ ಭಾವನೆ ಜಾಗೃತವಾಗಿತ್ತು. ಗುಲಾಮರನ್ನು ಕೊಲ್ಲಕೂಡದು ಎಂದು ನಿಷೇಧಿಸುವ ಕಾನೂನು ಆಗಲೇ ಜಾರಿಗೆ ಬಂತು. ರೋಮನರಲ್ಲಿ ಕೆಲವರು ತಾವಾಗಿಯೇ ಗುಲಾಮರಿಗೆ ಸ್ವಾತಂತ್ರ್ಯ ಕೊಟ್ಟದ್ದೂ ಉಂಟು. 19ನೇ ಶತಮಾನದ ವೇಳೆಗೆ ಗುಲಾಂ ಪದ್ಧತಿಗೆ ಹೊಸ ಚೈತನ್ಯ ಬಂದಿತ್ತು. ಆದರೆ ಅದೇ ಶತಮಾನದಲ್ಲಿ ಆ ಪದ್ಧತಿಗೆ ವಿರೋಧವಾಗಿ ಪ್ರಬಲವಾದ ಚಳವಳಿಯೂ ನಡೆಯಿತು. ಕಾನೂನು ಆ ಪದ್ಧತಿಯನ್ನು ತೊಡೆದು ಹಾಕಿತು. ಇವತ್ತು ಅಮೆರಿಕಾದ ಬಿಳಿಯರಲ್ಲಿ ನಿಗ್ರೋಗಳು ಕೀಳು ಜನ ಎಂಬ ಭಾವನೆ ಇಲ್ಲ ಎನ್ನುವಂತಿಲ್ಲ. ಆದರೆ ಈಗ ಅಲ್ಲಿ ಗುಲಾಮರು ಇಲ್ಲ. ಕಾನೂನು ಪ್ರಕಾರ ಕರಿಯನೊಬ್ಬ ಪ್ರೆಸಿಡೆಂಟ್ ಸ್ಥಾನಕ್ಕೆ ಉಮೇದುದಾರನಾಗಿ ನಿಲ್ಲಬಹುದು. ನಿಂತರೆ ಗೆಲ್ಲುವ ಸಾಧ್ಯತೆ ಎಷ್ಟು ಎನ್ನುವುದು ಬೇರೆ ಮಾತು. ಈ ಶತಮಾನದ ಆದಿಭಾಗದಲ್ಲಿ ಕೂಡ ನಮ್ಮಲ್ಲಿ ಮಾನವರು ಸೌಹಾರ್ದದಿಂದ ಬೆರೆಯುವುದಕ್ಕೆ ತಡೆಯಾಗಿದ್ದ ಜಾತಿ ಪದ್ಧತಿ ತಾನಾಗಿ ವಿಜೃಂಭಿಸುತ್ತಿತ್ತು. ಈಗ ವಿದ್ಯಾಭ್ಯಾಸ ಹರಡಿ ಜ್ಞಾನ ಹೆಚ್ಚಿದ್ದರಿಂದಾಗಿ, ಆರ್ಥಿಕ ಕಾರಣಗಳಿಂದಾಗಿ, ಕಾನೂನಿನ ನೆರವಿನಿಂದಾಗಿ ಶತಮಾನಗಳ ಕಾಲ ಪುಷ್ಟವಾಗಿದ್ದ ಆ ಪದ್ಧತಿ ಕುಸಿದು ಬೀಳುತ್ತಿದೆ. ಕಚ್ಚಾಟವೆಲ್ಲ ಮುಗಿದ ಮೇಲೂ ಮೃಗಗಳು ಮತ್ತೆ ಗುರುಗುಟ್ಟುವಂತೆ ಜಾತಿವಾದಿಗಳು ಗುರುಗುಟ್ಟುವುದು ಈಗಲೂ ಕೇಳಿಬರುತ್ತಿದೆ. ಆದರೆ ಆ ಪದ್ಧತಿಗೆ ಸಾವು ಸನ್ನಿಹಿತವಾಗಿದೆ ಎಂಬ ವಿಷಯದಲ್ಲಿ ಸಂದೇಹವಿಲ್ಲ. ಇದೆಲ್ಲ ಸರಿ. ಆದರೆ ನಾವು ಈಗಾಗಲೇ ನೆನಪಿಸಿಕೊಂಡಂತೆ ಪ್ರಪಂಚದಲ್ಲಿ ಕೇಡಿತನ ವಿಕಟ ತಾಂಡವ ಹೆಚ್ಚಿದೆ ಎಂಬ ಭಾವನೆಗೆ ಮುಖ್ಯ ಕಾರಣ ಯುದ್ಧ. ಹಿಂದಿನ ಕಾಲದ ಶಸ್ತ್ರಾಸ್ತ್ರಗಳಿಗಿಂತ 1,00,000 ಪಟ್ಟು ಹೆಚ್ಚು ನಾಶಕಾರಕವಾದ ಅಸ್ತ್ರಗಳನ್ನು ಸ್ವಾಧೀನಪಡಿಸಿಕೊಂಡು ಯುದ್ಧ ಪಿಶಾಚಿ ಸವಾಲು ಹಾಕುತ್ತಿದೆ. ಹೀಗಿರುವಾಗ ಮೌಲ್ಯ ಪ್ರಗತಿ ನಡೆದಿದೆ ಎಂದು ಹೇಳಲು ನಾಳೆಗೆ ಬಂದೀತೆ. ನಾನು ಮೇಲೆ ಹೇಳಿದ್ದೊಂದೂ ಈ ಪ್ರಶ್ನೆಗೆ ಉತ್ತರವಲ್ಲ. ಆದರೆ ಕೊಡಬಹುದಾದ ಉತ್ತರವಿದೆ. ಯುದ್ಧ ಕಾಲದಲ್ಲಿ ಜನರ ಮನಸ್ಸು ಯಾವ ಸ್ಥಿತಿಯಲ್ಲಿರುತ್ತದೋ ಅದು ಅವರ ಸಾಮಾನ್ಯ ಸ್ಥಿತಿ ಅಲ್ಲ. ಉನ್ನತೋನ್ನತ ಸ್ಥಾನಗಳಿದ್ದು ಪ್ರಭಾವಶಾಲಿಗಳಾದ 4-6 ಜನಸಾಮಾನ್ಯರಲ್ಲಿ ಯುದ್ಧೋತ್ಸಾಹವನ್ನು ಕೆರಳಿಸಲು ವಿಶ್ವಪ್ರಯತ್ನ ಮಾಡುತ್ತಾರೆ. ಹಿಟ್ಲರ್ನ ಸೈನ್ಯದಲ್ಲಿದ್ದವರೆಲ್ಲ ಅಪ್ಪಟ ಹೇಳಿ ಮಾಡಿಸಿದ ಕೇಡಿಗರು ಎನ್ನಲಾಗುವುದಿಲ್ಲ. ಅವರಲ್ಲಿ ಕೇಡಿಗತನವನ್ನೂ ಕ್ರೌರ್ಯವನ್ನೂ ಕೆರಳಿಸುವುದಕ್ಕೆ ಪ್ರಯತ್ನ ನಡೆಯಿತು. ಸೂರ್ಯನ ಬೆಳಕಿನಲ್ಲಿ ನಮಗೂ ಒಂದು ಸ್ಥಾನ ಬೇಡವೇ ಎಂದು ಘೋಷಣೆಗಳನ್ನು ಕೂಗಿ ಹಿಟ್ಲರ್ ಜರ್ಮನರನ್ನು ಕೆರಳಿಸಿದನಂತೆ. ಹಾಗೆ ಕೆರಳಿಸುವುದಕ್ಕೆ ಆರ್ಥಿಕ ಆಮಿಷಗಳು, ಅಧಿಕಾರ ಲಾಲಸೆ, ಸ್ವಾರ್ಥ, ಇಜ್ಜತ್ತು ಇವೆಲ್ಲ ಪರಿಣಾಮಕಾರಿಯಾದ ಸಾಧನಗಳಾಗುತ್ತವೆ. ಬ್ರಿಟಿಷರು ಸಾಮ್ರಾಜ್ಯ ಕಟ್ಟಿದ್ದನ್ನು ಬೆರಳೆತ್ತಿ ತೋರಿಸಿದರೆ ಜರ್ಮನರಲ್ಲಿ ಹೊಟ್ಟೆ ಕಿಚ್ಚನ್ನು ಕೆರಳಿಸಬಹುದು. ಅತ್ತ ಹಿಟ್ಲರ್ನ ವಿರೋಧಿಗಳಾದ ಪಶ್ಚಿಮ ಯುರೋಪಿನವರಿಗೆ ತಾವು ಗಳಿಸಿದ ಸಾಮ್ರಾಜ್ಯವನ್ನು ಹಿಟ್ಲರ್ ಕಸಿದುಕೊಂಡಾನೆಂಬ ಭಯ. ಅವರು ಜರ್ಮನರ ವಿರುದ್ಧ ದ್ವೇಷವನ್ನು ಕೆರಳಿಸಿದರು. ಎರಡು ಪಕ್ಷದವರಲ್ಲೂ ಕಲ್ಮಶ ಇದ್ದದ್ದೇ. ಹಿಟ್ಲರ್ ನಾರ್ಡಿಕ್ ಜನಾಂಗದವರ ಹೆಚ್ಚಳವನ್ನು ಘೋಷಿಸಿದ. ವಿನ್ಸ್ಟನ್ ಚರ್ಚಿಲ್ ಆಂಗ್ಲೋ ಸ್ಯಾಕ್ಸನ್ ಜನಾಂಗದವರು ಪ್ರಪಂಚದ ನೆತ್ತಿಯ ಮೇಲೆ ಮೆರವಣಿಗೆ ಹೋಗುವ ಕನಸು ಕಂಡ. ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿ ಬಿರುಸಾದಾಗ ಇಂಗ್ಲೆಂಡಿನಲ್ಲಿ ಕೆಲವು ಜನ ಭಾರತದ ವಿಷಯದಲ್ಲಿ ಸಹಾನುಭೂತಿ ವ್ಯಕ್ತಪಡಿಸಿದರು. ಅಂಥವರ ಮನಸ್ಸನ್ನು ಸರಿಪಡಿಸಲು ಚರ್ಚಿಲ್ ಇಂಗ್ಲೆಂಡಿನಲ್ಲಿ ಹಂಚಿದ ಪುಟ್ಟ ಪುಸ್ತಕವೊಂದನ್ನು ನಾನು ಓದಿದ್ದೆ. ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟರೆ ಇಂಗ್ಲೆಂಡಿನ ಜನಸಾಮಾನ್ಯಕ್ಕೆ ಎಷ್ಟು ಸವಲತ್ತುಗಳು ಇಲ್ಲವಾಗುತ್ತವೆ, ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಎಷ್ಟು ನಷ್ಟ ಮುಂತಾದ ವಿಷಯಗಳನ್ನು ವಿವರಿಸಿದ್ದ ಪುಸ್ತಕ ಅದು.
ಭಾರತದ ವಿಷಯದಲ್ಲಿ ತಿರಸ್ಕಾರ ತುಂಬಿ ತುಳುಕುತ್ತಿದ್ದ ಮದರ್ ಇಂಡಿಯಾ ಎಂಬ ಪುಸ್ತಕವನ್ನು ಮಿಸ್ ಮೇಯೋ ಎಂಬಾಕೆಯಿಂದ ಬರೆಸಿ ಅದನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಸದಸ್ಯರೆಲ್ಲರಿಗೂ ಹಂಚಿದ್ದೂ ಉಂಟು. ಹೀಗೆ ರಾಜಕಾರಣಿಗಳು ಜನರ ಮನಸ್ಸನ್ನು ವಿರೂಪಗೊಳಿಸುತ್ತಾರೆ. ಮೊದಲನೆಯ ಮಹಾಯುದ್ಧದಲ್ಲಿ, ಇದು ಸುಮಾರು 2 ವರ್ಷ ನಡೆದಿದ್ದ ಕಾಲ, ಆಗ ಮಿತ್ರ ರಾಷ್ಟ್ರಗಳ ಸೈನ್ಯದಲ್ಲಿ ಕೆಲವು ಜನ ಇದ್ದಕ್ಕಿದ್ದ ಹಾಗೆಯೇ ನಾವು ಯುದ್ಧ ಮಾಡುತ್ತಿರುವುದೇತಕ್ಕೆ ಎಂದು ಪ್ರಶ್ನೆ ಹಾಕಿಕೊಂಡರಂತೆ. ರಾಜಕಾರಣಿಗಳ ಪ್ರಚಾರಕ್ಕೆ ಮರುಳಾಗಿದ್ದ ಅವರಲ್ಲಿ ವಿಚಾರ ಶಕ್ತಿ ಎಚ್ಚರಗೊಂಡಿತು. ಆ ವೇಳೆಗೆ ಅವರು ಎಷ್ಟೋ ರಕ್ತ ಹರಿದಿದ್ದನ್ನು ಕಂಡಿದ್ದರು, ತಾವೇ ಹರಿಸಿಯೂ ಇದ್ದರು. ಹಠಾತ್ತಾಗಿ ಅವರ ಕಣ್ಣು ತೆರೆಯಿತು. ನಾವು ಕೊಂದ ಜನ ನಮಗೇನೂ ಅಪರಾಧ ಮಾಡಿರಲಿಲ್ಲ, ನಮಗೆ ಅವರ ಮೇಲೆ ದ್ವೇಷವಿರಲಿಲ್ಲ, ಅವರಿಗೂ ನಮ್ಮ ಮೇಲೆ ದ್ವೇಷ ಇರಲಿಲ್ಲ. ಆದರೂ ಒಬ್ಬರನ್ನೊಬ್ಬರು ಕೊಲ್ಲುತ್ತಿದ್ದೇವಲ್ಲ, ಈ ಯುದ್ಧ ಅರ್ಥವಿಲ್ಲದ್ದು ಎನಿಸಿತು. ಈ ಚರ್ಚೆ ನಡೆಯುತ್ತಿದ್ದುದು ಆ ತಂಡದ ಮುಖ್ಯಾಧಿಕಾರಿಗೆ ತಿಳಿಯಿತು. ಈ ಮನೋಧರ್ಮ ಹರಡಿದರೆ ಅಪಾಯ, ಸೈನಿಕರಲ್ಲಿ ಯುದ್ಧೋತ್ಸಾಹ ಇಳಿದು ಹೋಗುತ್ತದೆ ಎಂದುಕೊಂಡ ಆತ ಸೈನಿಕರನ್ನೆಲ್ಲರನ್ನೂ ಯುದ್ಧರಂಗದಲ್ಲಿ ತೀರಾ ಅಪಾಯಕರಕ್ಕೆ ಕಳಿಸಿದ. ಅಲ್ಲೂ ಸಾಯದವರನ್ನು ತಾನೇ ಕೊಲ್ಲಿಸುವ ಏರ್ಪಾಡು ಮಾಡಿದ. ಈ ಪ್ರಸಂಗದಲ್ಲಿ ಗಮನಿಸಬೇಕಾದ ಅಂಶ, ಕೇಡನ್ನು, ದ್ವೇಷವನ್ನು, ಕ್ರೌರ್ಯವನ್ನು ಕೆರಳಿಸುವುದಕ್ಕೆ ಹೊರಗಿನ ಪ್ರಚಾರ ಬೇಕಾಯಿತು. ಮೌಲ್ಯಗಳಾದರೂ ಆ ಜನರಲ್ಲಿ ತಾವಾಗಿ ಎಚ್ಚರಗೊಂಡವು. ಆಟಮ್ ಬಾಂಬ್, ವಿಷವಾಯು ಇತ್ಯಾದಿಗಳನ್ನು ನೆನೆದಾಗ ವಿರೋಧಾಭಾಸದಂತೆ ತೋರುವ ಇನ್ನೊಂದು ಯೋಚನೆ ಬರುತ್ತದೆ. ಅವುಗಳಿಂದಾಗಿ ಇಂದಿನ ಯುದ್ಧ ಕಳೆದ ಶತಮಾನದಕ್ಕಿಂತ 1,00,000 ಪಾಲು ಹೆಚ್ಚು ನಾಶಕಾರಕ, ಸಂಕಟಕಾರಕ, ಒಪ್ಪೋಣ. ಆದರೆ ಆ ಬಾಂಬನ್ನು ಹಾಕು ಎಂದು ಅಪ್ಪಣೆ ಮಾಡಿದ ಸರ್ಕಾರ ಮತ್ತು ಅದನ್ನು ಹಾಕಿದ ವ್ಯಕ್ತಿ, ಅವರ ಮನಸ್ಸು ಹಿಂದಿನವರ ಮನಸ್ಸಿಗಿಂತ 1,00,000 ಪಾಲಿನಷ್ಟು ಹೆಚ್ಚು ಕ್ರೂರ ಎಂದು ಹೇಳಬಹುದೇ? ಮನಸ್ಸಿನ, ಹೃದಯದ ಒಳ್ಳೆತನ ಕೆಟ್ಟತನಗಳನ್ನು ಅಳೆಯುವುದಕ್ಕೆ ಆ ಅಸ್ತ್ರಗಳಿಂದ ಸತ್ತವರ ಸಂಖ್ಯೆಯನ್ನೂ ಉಂಟಾದ ಸಂಕಟವನ್ನು ಮಾನದಂಡವಾಗಿ ಬಳಸಬಹುದೇ? ಬಹುದು ಎನ್ನುವುದಾದರೆ ಪುರಾತನ ಕಾಲದ ಕಾಲ್ಪನಿಕ ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ, ಪಾಶುಪತಾಸ್ತ್ರಗಳು, ಅವು ಆಟಮ್ ಬಾಂಬಿಗಿಂತ 1,00,000 ಪಾಲು ಹೆಚ್ಚು ನಾಶಕಾರಕ. ಇವುಗಳನ್ನು ಬಳಸಿದ ಅಥವಾ ಬಳಸಲು ಸಿದ್ಧ ಮಾಡಿಕೊಂಡಿದ್ದ ಅತಿರಥ ಮಹಾರಥರು, ಅಂದರೆ ಅವರನ್ನು ಕಲ್ಪಿಸಿಕೊಂಡ ವ್ಯಾಸ, ವಾಲ್ಮೀಕಿ ಮೊದಲಾದವರು, ಆಟಮ್ ಬಾಂಬ್ ಹಾಕಿದವನಿಗಿಂತ 1,00,000 ಪಾಲು ಹೆಚ್ಚು ಕ್ರೂರಿಗಳು ಎನ್ನಬೇಕಾಗುತ್ತದೆ. ಅಸ್ತ್ರಗಳನ್ನು ಪ್ರಯೋಗಿಸಿದ ಕ್ಷಣದಲ್ಲಿ ಅವರು ಕ್ರೂರಿಗಳೇ ಹೌದು. ಆದರೆ ಇದೊಂದು ವಿಚಿತ್ರ, ಪ್ರಪಂಚದಲ್ಲಿ ವಾಸ್ತವವಾಗಿ ನಡೆಯುವ ಕೃತ್ಯಗಳಲ್ಲಿ ಎಷ್ಟು ಕ್ರೌರ್ಯ ಕಾಣುತ್ತದೆಯೋ ಅಷ್ಟೇ ಆ ಕೃತ್ಯಗಳನ್ನು ನಡೆಸಿದವರಲ್ಲಿ ಸದಾ ಜಾಗೃತವಾಗಿರುವುದಿಲ್ಲ. ಯುದ್ಧದಂಥ ಸಂದರ್ಭಗಳನ್ನು ಬಿಟ್ಟು ದಿನದಿನದ ಜೀವನವನ್ನು ಮಾತ್ರ ಗಣನೆಗೆ ತಂದುಕೊಂಡರೆ ಅವರಲ್ಲಿ ಕೇಡು ಅಷ್ಟು ಪ್ರಬಲವಾಗಿರುವುದಿಲ್ಲ. ಇತ್ತೀಚೆಗೆ ಯುದ್ಧದ ವಿಷಯದಲ್ಲಿ ನಮ್ಮ ದೃಷ್ಟಿ ಬದಲಾಗಿದೆ. ಹಿಂದಿನ ಕಾಲದ ಕವಿಗಳು ಯುದ್ಧವನ್ನು ಖಂಡಿಸಿದ್ದುಂಟು. ಅದೊಂದು ದೊಡ್ಡ ಸ್ತುತ್ಯರ್ಹವಾದ, ಕೀರ್ತಿಪ್ರದವಾದ ಕೆಲಸ ಎಂಬ ಭಾವನೆ ಬರುವಂತೆ ಹುಮ್ಮಸ್ಸಿನಿಂದ ಅದನ್ನು ವರ್ಣರಂಜಿತ ಶೈಲಿಯಲ್ಲಿ ಬಣ್ಣಿಸಿದ್ದೂ ಉಂಟು. ವಿದ್ಯಾವಂತರಲ್ಲಿ ಕೂಡ ಸಂತ ಫ್ರಾನ್ಸಿಸ್ನ ಹೆಸರು ಕೇಳಿರುವವರಿಗಿಂತ ಜೂಲಿಯಸ್ ಸೀಸರ್, ನೆಪೋಲಿಯನ್ರ ಹೆಸರು ಕೇಳಿರುವವರೇ ಹೆಚ್ಚು. ಸತ್ತ ಮೇಲೆ ನಮಗೂ ನಿಮಗೂ ಸಿಕ್ಕುವುದು, ನಮ್ಮ ವಿಷಯದಲ್ಲಿ ಚಿತ್ರಗುಪ್ತನ ವರದಿ ಸಮರ್ಪಕವಾಗಿದ್ದರೆ, ಯಾವುದೋ ಜುಜುಬಿ ಅಬ್ಬೆಪಾರಿ ಸ್ವರ್ಗ, ಯೋಧರಿಗಾದರೂ ವೈಭವಯುಕ್ತವಾದ ವೀರ ಸ್ವರ್ಗ. ಪುರಾತನ ಕಾಲದ ನಾರ್ಸ್ ವೀರರಿಗೆ ಸ್ವರ್ಗ ಎಂದರೆ ಹಗಲೆಲ್ಲ ಯುದ್ಧ, ರಾತ್ರಿ ಗಾಯಗಳೆಲ್ಲ ವಾಸಿಯಾಗುತ್ತವೆ, ಬೆಳಗ್ಗೆ ಮತ್ತೆ ಯುದ್ಧ. ಇದೇ ಸಂತತವಾಗಿ ಅವರ ಜೀವನ. ಇದಕ್ಕಿಂತ ಹೆಚ್ಚಿನ ಆನಂದವನ್ನು ಅವರು ಕಾಣರು. ಇಂದಿನ ಕವಿಗಳು ಈ ಘಟ್ಟವನ್ನು ದಾಟಿ ಮುಂದುವರೆದಿದ್ದಾರೆ. ಯುದ್ಧವನ್ನು ಕುರಿತ ಕೀರ್ತಿಶನಿ ಅವರನ್ನು ಅಷ್ಟಾಗಿ ಮರಳು ಮಾಡಿಲ್ಲ. ಹಿಂದೆ ಕಾವ್ಯಗಳಲ್ಲಿ ಯುದ್ಧದ ಸುತ್ತ ಮೆರೆದಿದ್ದ ಪ್ರಭಾವಲಯ ಈಗ ಅದೃಶ್ಯವಾಗಿದೆ ಅಥವಾ ಮಸುಕಾಗಿದೆ. ಅಂತೂ ಒಟ್ಟಿನಲ್ಲಿ ಮೌಲ್ಯಗಳ ಪ್ರಭಾವ ಹಿಂದಿಗಿಂತ ಈಗ ಸ್ವಲ್ಪವಾದರೂ ಹೆಚ್ಚಿರುವಂತೆ ತೋರುತ್ತದೆ. ಇದೆಲ್ಲದರ ಅರ್ಥವೇನು? ಬ್ರಹ್ಮದಲ್ಲಿ ಮಾನವನ ಬದುಕು ಒಂದು ವಿಶಿಷ್ಟವಾದ ಭಾಗ ಎಂದುಕೊಂಡೆವಷ್ಟೇ. ಮೌಲ್ಯಗಳ ಪ್ರಶ್ನೆ ಬರುವುದು ಈ ಭಾಗಕ್ಕೆ ಸಂಬಂಧಪಟ್ಟಂತೆ. ಈ ಕ್ಷೇತ್ರದಲ್ಲಿ ಎಂದೂ ಐಕ್ಯಮತವಿರಲಿಲ್ಲ, ಇಂದೂ ಇಲ್ಲ. ಅದು ಯಾವಾಗಲೂ ತನ್ನ ಮೇಲೆ ತಾನು ದಂಗೆಳುತ್ತಲೇ ಇರುತ್ತದೆ. ಅದರಲ್ಲಿ ಸ್ವಶಕ್ತಿ, ದುಷ್ಟಶಕ್ತಿಗಳೆರಡೂ ಇವೆ.
ಈ ಲೇಖನದಲ್ಲೇ ನಾನು ಹಿಂದೆ ಒಳ್ಳೆಯದು ಕೆಟ್ಟದ್ದು ಎರಡೂ ಹೆಗಲು ತಾಕಿಸಿಕೊಂಡು ಸಾಗುತ್ತಿವೆ ಎಂಬ ಅರ್ಥ ಬರುವ ಮಾತನ್ನು ಬರೆದ ನೆನಪಿದೆ. ಈಗ ಆ ಮಾತು ನಿಷ್ಕೃಷ್ಟವಲ್ಲ ಎನಿಸುತ್ತದೆ. ಅವೆರಡೂ ಎರಡು ಎಳೆಗಳನ್ನು ತಿರುಚಿ ಮಾಡಿದ ನೂಲಿನಂತೆ, ಹೆಣೆದ ಜಡೆಯಂತೆ ಒಟ್ಟಿಗೆ ಸೇರಿವೆ. ಅವು ಒಂದರಿಂದೊಂದು ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಲೇ ಇರುತ್ತವೆ. ಆದರೆ ಯಾವುದೊಂದರ ಕೈ ಮೇಲಾದರೂ ಅವುಗಳ ಸಂಬಂಧ ಇದುವರೆಗೆ ಕಡಿದು ಹೋಗಿಲ್ಲ. ಅನೇಕ ವೇಳೆ ಕೇಡಿನ ಕೈಯೇ ಮೇಲಾಗುವಂತೆ ತೋರುತ್ತದೆ. ಆದರೆ ಒಳಿತು ಸೋತು ಮಣ್ಣು ಮುಕ್ಕುವುದಿಲ್ಲ, ಮೇಲಾಗುವ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಮಹಾಭಾರತ ಇವೆರಡರ ಸಂಬಂಧವನ್ನು, ಸೋಲು ಗೆಲುವುಗಳ ಚಕ್ರವನ್ನು ನಿಷ್ಠುರ ಸ್ವಚ್ಛ ದೃಷ್ಟಿಯಿಂದ ಚಿತ್ರಿಸುತ್ತದೆ. ಧೃತರಾಷ್ಟ್ರನಲ್ಲಿ ಒಂದು ಕಡೆ ಮಗನ ಮೇಲಿನ ವ್ಯಾಮೋಹ, ಮತ್ತೊಂದು ಕಡೆ ನ್ಯಾಯ ದೃಷ್ಟಿ ಎರಡೂ ಇವೆ. ಸಾಮಾನ್ಯವಾಗಿ ಪುತ್ರಂ ವ್ಯಾಮೋಹವೇ ಗೆಲ್ಲುತ್ತದೆ. ಆದರೆ ಧರ್ಮ ಸೋಲನ್ನೊಪ್ಪಿಲ್ಲ. ಅವನು ಭೀಮನನ್ನು ಅಪ್ಪಿಕೊಂಡು ಕೊಲ್ಲುವ ಪ್ರಯತ್ನ ವಿಫಲವಾದ ಮರುಗಳಿಗೆಯಲ್ಲೇ ಒಳಿತು ತಲೆ ಎತ್ತುತ್ತದೆ. ಅಲ್ಲಿಂದಾಚೆಗೆ ಅವನಲ್ಲಿ ಧರ್ಮದ ಕೈಯೇ ಮೇಲಾದಂತೆ ತೋರುತ್ತದೆ. ಈ ವಿಚಿತ್ರ ಮನೋವೃತ್ತಿ ಭೀಷ್ಮ ದ್ರೋಣಾದಿಗಳಲ್ಲಿ ಕೂಡ ಕಾಣುತ್ತದೆ. ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಎಳೆಯುತ್ತಿದ್ದಾಗ ಅವರು ಸ್ಪಷ್ಟವಾಗಿ ಖಂಡಿಸದೆ ನೋಡುತ್ತಿದ್ದಾಗಲೂ ಅವರ ಮನಸ್ಸು ದುರ್ಯೋಧನ ದುಶ್ಯಾಸನಾದಿಗಳನ್ನು ಖಂಡಿಸುತ್ತಿತ್ತು. ಧರ್ಮ ಸೂಕ್ಷ್ಮದ ಮಾತಾಡಿ ತಮ್ಮ ಅಸಮಾಧಾನವನ್ನು ಅದು ಮುಚ್ಚುವ ಪ್ರಯತ್ನ ಮಾಡಿದರು. ವಾಸ್ತವವಾಗಿ ಆ ಸಂದರ್ಭದಲ್ಲಿ ಅವರು ಎತ್ತಿದ ಧರ್ಮ ಸೂಕ್ಷ್ಮದ ಮಾತು ಅಸಂಗತ. ಹೆಣ್ಣೊಬ್ಬಳನ್ನು ಅವಳು ದಾಸಿ ಎಂದು ಪರಿಗಣಿಸಿದರೂ ಕೂಡ ದೊಡ್ಡ ಸಭೆಯೆದುರು ವಿವಸ್ತ್ರಳನ್ನಾಗಿಸುವ ಪ್ರಯತ್ನವನ್ನು ಯಾವ ಧರ್ಮ ಸೂಕ್ಷ್ಮವೂ ಸಮರ್ಥಿಸಲಾರದು. ಭೀಷ್ಮ ದ್ರೋಣರಲ್ಲಿ ಕೌರವರನ್ನು ಕುರಿತ ದಾಕ್ಷಿಣ್ಯ ಗೆದ್ದಿತು. ಆದರೆ ಅವರಲ್ಲಿ ಒಳಿತು ಇರಲಿಲ್ಲ ಎನ್ನಲಾಗುವುದಿಲ್ಲ. ಭೀಷ್ಮನ ನಡತೆಯನ್ನು ಪರಿಶೀಲಿಸಿದರೆ ಈ ಕೇಡು ಒಳಿತುಗಳ ಸಮಸ್ಯೆ ಎಷ್ಟು ಜಟಿಲವಾದದ್ದು ಎಂಬುದು ಅರ್ಥವಾಗುತ್ತದೆ. ಅವೆರಡರ ಸಂಬಂಧವನ್ನು ಬಣ್ಣಿಸುವುದೇ ಕಷ್ಟ. ನಾನು ಮೊದಲು ಅವೆರಡೂ ಹೆಗಲು ತಾಕಿಸಿಕೊಂಡು ಸಾಗುತ್ತಿವೆ ಎಂದು ಬರೆದೆ. ಆಮೇಲೆ ಅದು ಸರಿಯಲ್ಲ ಎಂದುಕೊಂಡು ಅವೆರಡು ಜಡೆಯಂತೆ ಹೆಣೆದುಕೊಂಡಿವೆ ಎಂದು ಬರೆದೆ. ಈಗ ಭೀಷ್ಮನ ಬದುಕನ್ನು ನೆನೆದಾಗ ಅದು ಸರಿಯಲ್ಲ ಎನಿಸುತ್ತಿದೆ. ಕೇಡು ಒಳಿತಿನ ಭಾಗವಾಗಿ ಅದರ ಗರ್ಭದಲ್ಲೇ ಅಡಗಿಕೊಂಡು ಕಾರ್ಯನಿರತವಾಗಿರುತ್ತದೆ. ದೇವರು ಎನ್ನಿಸಿಕೊಂಡಿರುವ ಕೃಷ್ಣನೊಬ್ಬನನ್ನು ಬಿಟ್ಟರೆ ಮಹಾಭಾರತದಲ್ಲಿ ಭೀಷ್ಮನಿಗಿಂತ ಉನ್ನತರಾದವರು ಯಾರೂ ಇಲ್ಲ. ಅವನಿಗೆ ಆ ಔನ್ನತ್ಯ ಸಿದ್ಧಿಸಿರುವುದು ಅವನು ಅಪ್ರತಿಮ ಅಜೇಯ ಬಿಲ್ಲುಗಾರನಾದ್ದರಿಂದ ಮಾತ್ರವಲ್ಲ, ಅವನು ಒಪ್ಪಿಕೊಂಡು ತನ್ನ ಬದುಕಿನಲ್ಲಿ ಬಳಸುತ್ತಾ ಬಂದ ಘನ ಮೌಲ್ಯಗಳಿಂದಾಗಿಯೂ ಕೂಡ. ಅವನ ಪಿತೃಭಕ್ತಿ ಬಹುಶಃ ಪಿತೃಭಕ್ತಿಗಿಂತ ಹೆಚ್ಚಾಗಿ ಪ್ರೇಮ, ಅಂಥದೊಂದು ಮೌಲ್ಯ. ಅದಕ್ಕಾಗಿ ಅವನು ಸಿಂಹಾಸನವನ್ನು ಬಿಟ್ಟುಕೊಟ್ಟ, ಜೀವಾವಧಿ ಬ್ರಹ್ಮಚಾರಿಯಾಗಿಯೇ ಇದ್ದು ಬಿಟ್ಟ. ಅವನಲ್ಲಿ ಸ್ವಾರ್ಥ ಎಂಬ ಕಳಂಕದ ನೆರಳೂ ಇರಲಿಲ್ಲ. ಇದು ದೊಡ್ಡ ಗುಣ, ಒಳಿತು ಎನ್ನಬೇಕು ತಾನೆ. ಆದರೆ ಮಹಾಭಾರತದ ಪ್ರತಿ ಪರ್ವದಲ್ಲೂ ಸಮುದ್ರದ ತೆರೆಗಳಂತೆ ನಮ್ಮ ಮೇಲೆ ಅಪ್ಪಳಿಸುವ ಮೋಸ, ಅಸೂಯೆ, ಕ್ರೌರ್ಯ, ಕೊಲೆಗಡುಕತನ, ಇತರರ ಸಂಕಟವನ್ನು ನೋಡಿ ಆನಂದ ಪಡುವ ಮನೋವೃತ್ತಿ, 18 ಅಕ್ಷೋಹಿಣಿ ಸೈನ್ಯದ ನಾಶ, ಇದೆಲ್ಲ ಭೀಷ್ಮನ ತ್ಯಾಗದ ದೊಡ್ಡ ಗುಣದ ಒಳಿತಿನ ಫಲ. ಅವನು ತನ್ನ ತಂದೆಯ ಹಿತಕ್ಕಾಗಿ, ಆ ಹಿತ ಇಳಿವಯಸ್ಸಿನ ವಿಷಯಾಸಕ್ತಿ, ತನ್ನ ತಂದೆಯ ಹಿತಕ್ಕಾಗಿ ತ್ಯಾಗ ಮಾಡದೆ ಶಂತನು ಸತ್ತ ಮೇಲೆ ಸಿಂಹಾಸನವನ್ನೇರಿದ್ದರೆ ಬಹುಶಃ ಭಾರತ ಯುದ್ಧವೇ ಆಗುತ್ತಿರಲಿಲ್ಲ, ಕುರುಕುಲದ ನಾಶವಾಗುತ್ತಿರಲಿಲ್ಲ. ಭೀಷ್ಮನ ಆಡಳಿತದಲ್ಲಿ ರಾಜ್ಯ ಸುಭಿಕ್ಷವಾಗಿರುತ್ತಿತ್ತು. ಯುದ್ಧ ಮುಗಿಯುವವರೆಗೂ ಭೀಷ್ಮ ಬದುಕಿದ್ದ. ಅಷ್ಟು ಕಾಲವೂ ಹುಟ್ಟು ಕುರುಡ, ಸತ್ ಅಸತ್ ವಿವೇಕವಿಲ್ಲದ ಸ್ವಜನ ಪಕ್ಷಪಾತಿ ಧೃತರಾಷ್ಟ್ರನಿಗೆ ಬದಲಾಗಿ ಭೀಷ್ಮನೇ ರಾಜನಾಗಿದ್ದರೆ ಭೀಷ್ಮನಲ್ಲಿದ್ದ ಒಳಿತೆ ಕುರುಕುಲಕ್ಕೆ ಕೇಡಾಯಿತು. ಇಂಥದೊಂದು ವಿಚಿತ್ರ ಇರನಿ. ಇದೆಲ್ಲ ನಿಜ ಎಂದರೂ ಭೀಷ್ಮನ ತ್ಯಾಗವನ್ನು ಅಧರ್ಮ ಎಂದು ಕರೆಯಲಾಗುವುದಿಲ್ಲ. ಅವನು ಯಾವುದನ್ನು ಧರ್ಮ ಎಂದು ನಂಬಿದ್ದನೋ ಅದನ್ನು ಪಾಲಿಸಿದ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ. ನಾನು ಧರ್ಮವನ್ನು ತಿಳಿದಿದ್ದೇನೆ, ಆದರೆ ಅದರಲ್ಲಿ ನನಗೆ ಪ್ರವೃತ್ತಿ ಇಲ್ಲ. ಅಧರ್ಮವನ್ನು ತಿಳಿದಿದ್ದೇನೆ, ಆದರೆ ಅದರಿಂದ ಬಿಡುಗಡೆ ಇಲ್ಲ. ಈ ಮಾತು ದುರ್ಯೋಧನನಿಗೆ ಹೆಚ್ಚು ಅನ್ವಯಿಸುತ್ತದಾದರೂ ಅದು ಭೀಷ್ಮನೊಬ್ಬ ವಿನಾ ಉಳಿದ ಕೌರವ ವೀರರೆಲ್ಲರಿಗೂ ಹೆಚ್ಚಾಗಿಯೋ ಕಡಿಮೆಯಾಗಿಯೋ ಅನ್ವಯಿಸುತ್ತದೆ. ಧರ್ಮದ ಅರಿವು ಎಲ್ಲರಲ್ಲೂ ಇತ್ತು, ಆದರೆ ಅದನ್ನು ಪಾಲಿಸುವ ಚಿತ್ತಸ್ಥೈರ್ಯವಿರಲಿಲ್ಲ. ಇದಕ್ಕೆ ಕಾರಣ ಸ್ವಾರ್ಥ.
ಮಹಾಭಾರತದ ವೈಶಿಷ್ಟ್ಯವೆಂದರೆ ಅಧರ್ಮದ ವಿಕಟ ಭಯಂಕರ ಅಸಹ್ಯ ತಾಂಡವ ನಡೆಯುತ್ತಿರುವಾಗಲೂ ಧರ್ಮವೇ ಎಲ್ಲಕ್ಕಿಂತ ಹಿರಿಯ ಮೌಲ್ಯ ಎಂಬ ಭಾವನೆ ಅಚ್ಚಳಿಯದೆ ನಿಂತಿದೆ. ಇದನ್ನು ಭೀಷ್ಮ, ವಿದುರ, ಗಾಂಧಾರಿಯರ ಮಾತಿನಲ್ಲಿ ಮಾತ್ರವಲ್ಲ, ಅಪರೂಪಕ್ಕೊಂದು ವೇಳೆ ಕರ್ಣನ ಮಾತಿನಲ್ಲಿ ಕೂಡ ಕಾಣಬಹುದು. ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕದಲ್ಲಿ ಕ್ಲಾಡಿಯಸ್, ಹ್ಯಾಮ್ಲೆಟ್ನ ಚಿಕ್ಕಪ್ಪ ಎಂಬುವನೊಬ್ಬನ ಪಾತ್ರ. ಅವನು ತನ್ನ ಅಣ್ಣನನ್ನು ಕೊಂದು ಸಿಂಹಾಸನವನ್ನು ಅಪಹರಿಸುತ್ತಾನೆ ಮತ್ತು ತನ್ನ ಅತ್ತಿಗೆಯನ್ನೇ ಮದುವೆಯಾಗುತ್ತಾನೆ. ಒಂದು ಸಂದರ್ಭದಲ್ಲಿ ಅವನಿಗೆ ತನ್ನ ಪಾಪದ ಅರಿವು ತೀವ್ರವಾಗಿ ಕೆರಳುತ್ತದೆ. ದೇವರ ಕ್ಷಮೆ ಬೇಡಬೇಕು ಎಂದುಕೊಂಡು ಮೊಣಕಾಲೂರಿ ಪ್ರಾರ್ಥನೆ ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಅವನೇ ಹೇಳುವಂತೆ ಅವನ ಮಾತು ಮೇಲಕ್ಕೆದ್ದರೂ ಅವನ ಮನಸ್ಸಿನ ಯೋಚನೆಗಳು ಅವನನ್ನು ಪಾತಾಳಕ್ಕೆಳೆಯುತ್ತವೆ. ಅವನು ತನ್ನ ಪಾಪದಿಂದ ಪಡೆದ ಫಲವನ್ನು, ತನ್ನ ರಾಣಿಯನ್ನು ಮತ್ತು ಸಿಂಹಾಸನವನ್ನು ಬಿಟ್ಟುಕೊಡಲು ಸಿದ್ಧನಿಲ್ಲ. ಸ್ವಾರ್ಥ ಕ್ಷಮಾಯಾಚನೆಗೆ ತಡೆ ಹಾಕಿತು. ಅವನಲ್ಲಿ ಕೇಡು ಗೆದ್ದಿತು, ಆದರೆ ಒಳಿತು ಸತ್ತಿರಲಿಲ್ಲ. ನಾನು ಈಗ ಹೇಳಲಿರುವ ಅನುಭವ ನಮಗೆ ಆಗಿರುವಂತೆ ಬಹುಶಃ ಅನೇಕರಿಗೆ ಆಗಿರಬೇಕು. ನನ್ನ ಸ್ವಾಭಿಮಾನಕ್ಕೆ ಮತ್ತೊಬ್ಬರು ಧಕ್ಕೆ ತಂದಾಗ, ಸ್ವಾರ್ಥಕ್ಕೆ ವಿರೋಧ ಬಂದಾಗ ನಮ್ಮ ರೋಷ ಕೆರಳುತ್ತದೆ. ನಾನು 14-15 ವರ್ಷದ ಹುಡುಗನಾಗಿದ್ದಾಗ ಅದು ನನ್ನಲ್ಲಿ ಕೆರಳಿ ನಾನು ನನ್ನ ಕಸಿನ್ ಒಬ್ಬನನ್ನು ರಪರಪ ಹೊಡೆದದ್ದು ನೆನಪಿದೆ. ನನ್ನಲ್ಲಿ ಒಂದು ಕಡೆ ನಾನು ಕೊಡುತ್ತಿದ್ದ ಪೆಟ್ಟು ನನ್ನ ರೋಷಕ್ಕೆ ಸಾಕಷ್ಟು ಅಭಿವ್ಯಕ್ತಿ ಕೊಡುತ್ತಿಲ್ಲ, ಇನ್ನೂ ಜೋರಾಗಿ ಹೊಡೆಯಬೇಕು ಎಂಬ ಭಾವನೆ ಎರಡೂ ಇದ್ದವು. ಆ ಪ್ರಸಂಗ ಮುಗಿದ ಮೇಲೆ 2-3 ದಿನ ನಾನು ನನ್ನ ಕಸಿನ್ನ ಅಪರಾಧವನ್ನು ಬಣ್ಣ ಕಟ್ಟಿ ಎಲ್ಲರಿಗೂ ಹೇಳುತ್ತಿದ್ದೆ. ಆಗ ನನ್ನ ತಪ್ಪಿನ ಅರಿವು ಮನಸ್ಸಿನಲ್ಲಿ ಬಲವಾಗಿತ್ತು. ನಾನೇನೂ ಅಷ್ಟು ಕೆಟ್ಟವನಲ್ಲ, ನಾನು ಹೊಡೆದದಕ್ಕೆ ಕಾರಣ ನನ್ನ ರೋಷವಲ್ಲ, ಅವನು ಮಾಡಿದ ತಪ್ಪು ಎಂಬ ಸಮಾಧಾನವನ್ನು ನಾನು ತಂದುಕೊಳ್ಳುವ ಅವಶ್ಯಕತೆ ಇತ್ತು. ಅಂದರೆ ನಾನು ಒಳ್ಳೆಯವನು ಎನ್ನಿಸಿಕೊಳ್ಳುವ ಬಯಕೆ ಮನಸ್ಸಿನಲ್ಲಿ ತುಂಬಿತ್ತು. 1-2 ದಿನ ನನ್ನ ಮನಸ್ಸಿನಲ್ಲಿ ಆ ಪ್ರಸಂಗ ಕಾಡುತ್ತಲೇ ಇತ್ತು. ನಾನು ಏಟು ತಿಂದವನಲ್ಲ, ಏಟು ಕೊಟ್ಟವನು. ಆದರೂ ಆ 2 ದಿನ ನಾನು ಸುಖವಾಗಿರಲಿಲ್ಲ. ನನ್ನನ್ನು ಕಾಡುತ್ತಿದ್ದುದು ನಾನು ಒಳ್ಳೆತನದಿಂದ ಜಾರಿದನಲ್ಲ ಎಂಬ ಸಂಕಟ. ನನಗೆ ಈ ಬಗೆಯ ಅನುಭವವಾಗಿರುವುದು ಅದೊಂದೇ ಸಾರಿಯಲ್ಲ. ನಮ್ಮಲ್ಲಿರುವ ಕೇಡು ಜಯಗಳಿಸಿದಾಗಲೂ ಅದು ನಮಗೆ ಸುಖ ಕೊಡಲಾರದು. ನಮಗೆ ನಿಜವಾಗಿ ಬೇಕಾದದ್ದು ಒಳಿತಿನ ಜಯ. ಕೇಡಿಗರಿಗೂ ತಾವು ಕೇಡಿಗರಾಗಿ ಉಳಿಯುವುದು ಇಷ್ಟವಿಲ್ಲ. ಒಳ್ಳೆಯವರಾಗಬೇಕೆಂಬ ಬಯಕೆ ಇದ್ದೇ ಇದೆ. ಈ ಬಯಕೆಗೆ ಪ್ರಚೋದನೆ ಎಲ್ಲಿಂದ ಬರುತ್ತದೆ? ಮೌಲ್ಯಗಳ ಅರಿವುಳ್ಳ ಆದರೆ ದುರ್ಬಲನಾದ ಮಾನವನ ಒಳಗಿನಿಂದಲೇ ಬರುತ್ತದೆಯೇ ಅಥವಾ ದೇವರಿಂದಲೋ? ಆಸ್ತಿಕರು ದೇವರಿಂದ ಎಂದೇ ಉತ್ತರ ಕೊಟ್ಟರು. ಅದು ನಿಜವಾದರೆ ದೇವರು ಒಳ್ಳೆಯತನವನ್ನೂ ಗೆಲ್ಲಿಸಬಹುದಲ್ಲ. ಗೀತಾಚಾರ್ಯ ಕೃಷ್ಣ ತಾನು ಈ ಕೆಲಸದಲ್ಲಿ ನಿರತನಾಗಿರುವುದು ಎಂದು ಭರವಸೆ ಕೊಡುತ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಾಧುಗಳನ್ನು ರಕ್ಷಿಸುವುದಕ್ಕೂ ದುಷ್ಟರನ್ನು ನಾಶ ಮಾಡುವುದಕ್ಕೂ ಧರ್ಮವನ್ನು ಸ್ಥಾಪಿಸುವುದಕ್ಕೂ ನಾನು ಯುಗಯುಗದಲ್ಲೂ ಅವತರಿಸುತ್ತೇನೆ. ಈ ಮಾತು ಸುಮಾರು 3000 ವರ್ಷಗಳ ಹಿಂದೆ ಆಡಿದ್ದು. ಇವತ್ತಿನವರೆಗೆ ಆ ಕೆಲಸವೇನೂ ಸಮರ್ಪಕವಾಗಿ ನಡೆದಿಲ್ಲ. ಆಟಮ್ ಬಾಂಬ್ ಹಾಕಿದ್ದು ಮೊನ್ನೆ. ವಿಯೆಟ್ನಾಂ ಯುದ್ಧ, ಭಯೋತ್ಪಾದಕರು ನಿರಪರಾಧಿಗಳನ್ನು ಕೊಲ್ಲುವುದು, ಪರ್ಷಿಯನ್ ಕೊಲ್ಲಿಯ ಬಳಿ ಕುವೈತನ್ನು ಇರಾಕಿನವರು ಆಕ್ರಮಿಸಿದ್ದು, ಅಮೆರಿಕನ್ನರು ಸೈನ್ಯ ಜಮಾಯಿಸಿ ಹಲ್ಲು ಕಡಿಯುತ್ತಾ ಕೂತಿರುವುದು ಇವತ್ತಿನ ಮಾತು. ಬಂಡವಾಳಗಾರರು ಪಟ್ಟಭದ್ರರಾಗಿ ಕುಳಿತು ರಾಜಕೀಯ ಮತ್ತು ಆರ್ಥಿಕ ಸೂತ್ರಗಳನ್ನು ತಮ್ಮ ಕೈಯಲ್ಲಿಟ್ಟುಕೊಂಡು ಮಾನವ ಕುಲವನ್ನು ತಮ್ಮ ಪುಂಗಿಯ ಲಯಕ್ಕೆ ಇವತ್ತೂ ಕುಣಿಸುತ್ತಿದ್ದಾರೆ. ದುಷ್ಟರು ನಾಶವಾಗಿಲ್ಲ, ಸಾಧುಗಳು ಸುಖವಾಗಿಲ್ಲ, ಧರ್ಮ ಸಂಸ್ಥಾಪನೆ ನಡೆದಿಲ್ಲ. ಹಿಂದೆ ಕೌರವರನ್ನು ನಾಶ ಮಾಡಲಿಲ್ಲವೇ ಎಂದು ಕೇಳಬಹುದು. ಕೌರವರು ಹೋದರೆ ಹೊರತು ಕೇಡೇನೂ ಹೋಗಲಿಲ್ಲ. ಯಾದವರು ಅಂತಹ ಕಲಹದಲ್ಲಿ ತೊಡಗಿ ತಮ್ಮನ್ನು ತಾವೇ ನಾಶ ಮಾಡಿಕೊಂಡದ್ದು ಕೃಷ್ಣ ಧರ್ಮ ಸಂಸ್ಥಾಪನೆ ಮಾಡುತ್ತೇನೆ ಎಂದು ಭರವಸೆ ಕೊಟ್ಟ ಮೇಲೆ. ಆ ಕೃಷ್ಣನೇ ಯಾದವ ಕಲಹದಲ್ಲಿ ಭಾಗಿಯಾಗಿದ್ದ. ತಾನೂ ಕೆಲವರನ್ನು ಕೊಂದ. ದೇವರು ಕೇಡನ್ನು ಒಂದೇ ಪೆಟ್ಟಿಗೆ ಸತ್ತನ್ ಮತ್ತು ಪುಟ್ಟನ್ ಎನ್ನುವಂತೆ ನಿರ್ನಾಮ ಮಾಡಬಾರದಿತ್ತೆ. ದುಷ್ಕೃತರು ಹುಟ್ಟುತ್ತಲೇ ಇರುವ ತಾನು ಅದರ ವಿನಾಶಕ್ಕಾಗಿ ಮತ್ತೆ ಮತ್ತೆ ಅವತಾರ ಮಾಡುತ್ತಲೇ ಇರುವ ವಿಚಿತ್ರ ವ್ಯವಸ್ಥೆ ಏಕೆ? ಕೇಡನ್ನು ನಿರ್ಮೂಲ ಮಾಡಿದರೆ ತಾನು ನಿರುದ್ಯೋಗಿಯಾದ್ಗೇನೆಂದು ದೇವರು ಹೆದರಿದ್ದಾನೆಯೇ? ಧರ್ಮ ಸಂಸ್ಥಾಪನೆಗಾಗಿ ಇದುವರೆಗೆ ನಡೆದಿರುವ ಅಂಥ ಪ್ರಯತ್ನ ನಡೆದಿದೆ, ಸಂಶಯವಿಲ್ಲ. ದೇವರ ಪ್ರಯತ್ನವಾಗಿದ್ದರೆ ಅದು ವಿಜಯಿಯಾಗಬೇಕಿತ್ತು. ಏಕೆಂದರೆ ದೇವರು ಸರ್ವಶಕ್ತ. ಆ ಪ್ರಯತ್ನ ವಿಜಯಿಯಾಗಿಲ್ಲ. ಆದ್ದರಿಂದ ಅದು ಮಾನವ ಪ್ರಯತ್ನವೇ ಇರಬೇಕು
ಅದು ಜಯಶಾಲಿ ಆಗಿಲ್ಲ ಎನ್ನುವುದೇ ಅದು ಮಾನವ ಪ್ರಯತ್ನ ಎನ್ನುವುದಕ್ಕೆ ಸಾಕ್ಷಿ. ದೇವರು ಮೌಲ್ಯ ರಕ್ಷಣೆ ಮಾಡಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯವಿಲ್ಲ. ಮಾನವ ಆ ಕೆಲಸವನ್ನು ಮಾಡಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯವಿದೆ. ದೇವರು ಇಲ್ಲದಿದ್ದರೂ ನಾವು ಅವನನ್ನು ಸೃಷ್ಟಿ ಮಾಡಬೇಕಾಗುತ್ತದೆ ಎಂದು ವಾದಿಸುವವರಿಗೆ ನಾವು ಹೀಗೆ ಉತ್ತರ ಕೊಡಬಹುದು. ಮಾನವ ದೇವರನ್ನು ಸೃಷ್ಟಿಸಿದ್ದಾಗಿದೆ. ಹಾಗೆ ಸಾವಿರಾರು ವರ್ಷಗಳು ಕಳೆದಿವೆ. ಆದರೂ ಪ್ರಪಂಚದಲ್ಲಿ ಕೇಡು ಇದ್ದೇ ಇದೆ. ನಮ್ಮ ಉದ್ಧಾರಕ್ಕಾಗಿ ನಾವು ದೇವರನ್ನು ಸೃಷ್ಟಿಸಿದರೆ ಪ್ರಯೋಜನವಿಲ್ಲ. ನಾವು ನೆಚ್ಚಬೇಕಾದದ್ದು ನಮ್ಮನ್ನೇ, ಅಂದರೆ ಮಾನವನನ್ನೇ. ದೇವರನ್ನು ಸೃಷ್ಟಿಸಬೇಕಾಗುತ್ತದೆ ಎನ್ನುವವರು ಕೂಡ ಇನ್ನೊಂದು ವಾದವನ್ನು ಇಲ್ಲೇ ಕಾಣಬಹುದು. ಆ ವಾದ ದೇವರಿರಲಿ ಇಲ್ಲದಿರಲಿ ಅವನು ಇದ್ದಾನೆ ಎಂಬ ನಂಬಿಕೆಯಾದರೂ ಇದ್ದರೆ ಅದು ಜನರಲ್ಲಿ ಒಳ್ಳೆಯತನವನ್ನು ಪ್ರಚೋದಿಸುತ್ತದೆ. ಈ ವಾದವನ್ನು ನಾನು ಪೂರ್ತಿ ತಳ್ಳಿ ಹಾಕಲಾರೆ. ದೇವರನ್ನು ನಂಬಿದ್ದರಿಂದ ಒಳ್ಳೆಯವರಾಗಿರುವ ಜನ ಇಲ್ಲವೇ ಇಲ್ಲ ಎಂದು ಹೇಳುವುದು ಕಷ್ಟ. ದೈವಭಕ್ತಿ, ಸಜ್ಜನಿಕೆ ಇವೆರಡೂ ಕೆಲವರಲ್ಲಿ ಒಟ್ಟಿಗೆ ಇವೆ ಎಂಬುದು ನನ್ನ ಸ್ವಂತ ಅನುಭವ. ಆದರೆ ಅವೆರಡಕ್ಕೂ ಕಾರ್ಯಕಾರಣ ಸಂಬಂಧವಿದೆ ಎಂದು ಭಾವಿಸುವ ಅವಶ್ಯಕತೆ ಏನೂ ಇಲ್ಲ. ದೇವರಲ್ಲಿ ಏನೇನೂ ನಂಬಿಕೆ ಇಲ್ಲದ ಆದರೂ ಸಚ್ಚರಿತ್ರರಾದ ಜನರನ್ನು ನಾನು ಸ್ವತಃ ಬಲ್ಲೆ. ನಾನು ಕಾಣದ, ಆದರೆ ಭಾರತ ಸ್ವಾತಂತ್ರ್ಯ ಚಳವಳಿ ನಡೆಯುತ್ತಿದ್ದ ಕಾಲದಲ್ಲಿ ಪ್ರಸಿದ್ಧರಾಗಿದ್ದ ರಾಮಚಂದ್ರ ಎಂಬುವವರು ಗಾಂಧೀಜಿಯವರ ಅನುಯಾಯಿಗಳು. ಉಪ್ಪಿನ ಸತ್ಯಾಗ್ರಹ, ಹರಿಜನೋದ್ಧಾರ, ನಿರಕ್ಷರತಾ ನಿರ್ಮೂಲನ ಇತ್ಯಾದಿ ದೇಶೋದ್ಧಾರಕ್ಕಾಗಿ ನಡೆದ ಚಳವಳಿಗಳೆಲ್ಲ ಉತ್ಸಾಹದಿಂದ ಕೆಲಸ ಮಾಡಿದವರು. ತತ್ಸಂಬಂಧವಾಗಿ ಜೈಲಿಗೆ ಹೋದವರು, ನಿಷ್ಕಲ್ಮಶ ಜೀವನ ನಡೆಸಿದವರು. ಈ ಮಹನೀಯ ಉಗ್ರ ನಿರೀಶ್ವರವಾದಿ. ಇದನ್ನು ತಿಳಿದು ಗಾಂಧೀಜಿ ಆತನಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟಿದ್ದರು. ಅಂದ ಮೇಲೆ ಆತನ ಸಜ್ಜನಿಕೆ ಎಂಥ ಎತ್ತರದ ಮಟ್ಟದ್ದು ಎಂಬುದು ಸ್ಪಷ್ಟವಾಗುತ್ತದೆ. ಸಜ್ಜನಿಕೆಗೆ ಪ್ರೇರಕವಾದ, ಉತ್ತೇಜಕವಾದ ದೈವ ಭಕ್ತಿಯುಳ್ಳ ಜನ ಇದ್ದಾರೆ ಎಂದು ಒಪ್ಪಿದರೂ ಅವರ ಸಂಖ್ಯೆ ಅಲ್ಪ. ಸಮಾಜ ಶತ್ರುಗಳಲ್ಲೂ ದೈವ ಭಕ್ತಿಯುಳ್ಳ ಜನ, ಉದಾಹರಣೆಗೆ ಕಾಪಾಲಿಕರು, ಠಕ್ಕರು ಇದ್ದಾರೆಂಬುದನ್ನು ಈ ಸಂದರ್ಭದಲ್ಲಿ ನೆನೆಯಬಹುದು. ಬಹುಮಟ್ಟಿಗೆ ದೇವರಿದ್ದಾನೆ ಎಂದು ನಂಬುವ ಸಾಮಾನ್ಯ ಜನರಲ್ಲಿ ಕಾರ್ಯನಿರತರಾಗಿರುವುದು ದೈವ ಭಕ್ತಿಗಿಂತ ಹೆಚ್ಚು ಅನುಕೂಲ ಸಿಂಧು. ಅವರ ಭಕ್ತಿಗೂ ಅವರ ವ್ಯಾವಹಾರಿಕ ಜೀವನಕ್ಕೂ ನಿಕಟವಾದ ಸಂಬಂಧವಿದ್ದೇ ಇರುತ್ತದೆ ಎಂದು ಹೇಳಲಾಗುವುದಿಲ್ಲ. ಅನೇಕರ ದೈವಭಕ್ತಿ ಉಗುರು ಬೆಚ್ಚಗಿರುವಂಥದ್ದು. ಅದಕ್ಕೂ ಪ್ರಾಪಂಚಿಕ ಅಭ್ಯುದಯಕ್ಕೂ ಘರ್ಷಣೆ ಬಂದರೆ ಸೋಲಾಗುವುದು ಭಕ್ತಿಗೆ. ಸತ್ಯನಾರಾಯಣ ಪ್ರಸಾದವನ್ನು ತೆಗೆದುಕೊಳ್ಳದೆ ಹೊರಡಲಿದ್ದ ನನ್ನನ್ನು ವೈ ಡು ಯು ಟೆಂಪ್ಟ್ ಪ್ರಾವಿಡೆನ್ಸ್ ಎಂದು ಕೇಳಿದ ವಿಜ್ಞಾನಿಗಳ ಮಾತು ಹಿಂದೆ ಬಂದಿದೆ. ಆವತ್ತೇನಾದರೂ ವೈಸ್ ಚಾನ್ಸಲರು ಕೂಡಲೇ ಬರಬೇಕು ಎಂದು ಅವರಿಗೆ ಆದೇಶ ಕಳಿಸಿದರೆ ನಮ್ಮ ಭಕ್ತರು ಪ್ರಸಾದಕ್ಕಾಗಿ ಕಾಯದೇ ಹೊರಟು ಬಿಡುತ್ತಿದ್ದರು. ಆವತ್ತು ಪೂಜೆಗೆ ಬಂದಿದ್ದವರಲ್ಲಿ ಸಾಹುಕಾರನೊಬ್ಬ ಇದ್ದ ಎಂದಿಟ್ಟುಕೊಳ್ಳೋಣ. ಲಕ್ಷಾಂತರ ರೂಪಾಯಿ ಲಾಭ ತರುವಂಥ ವ್ಯವಹಾರಕ್ಕೆ ಆ ಕ್ಷಣವೇ ಗಮನ ಕೊಡಬೇಕಾದ ಸಂದರ್ಭ ಬಂದಿದ್ದರೆ ಆತ ಕೂಡ ಪ್ರಸಾದಕ್ಕೆ ಕಾಯದೆ ಬಹುಶಃ ಹೊರಟು ಹೋಗುತ್ತಿದ್ದ. ಇಂಥ ಜನರ ಮನೋವೃತ್ತಿ ಜಟಿಲವಾದದ್ದು. ಅದನ್ನು ಹೀಗೆ ಬಣ್ಣಿಸಬಹುದು: ದೇವರನ್ನು ಜುಜುಬಿ ಕಾರಣಗಳಿಂದಾಗಿ ಎದುರು ಹಾಕಿಕೊಳ್ಳಬಾರದು. ಪ್ರಸಾದ ತೆಗೆದುಕೊಂಡೇ ಹೋಗೋಣ, ಏನು ಕಷ್ಟ. ವಿ ಶುಡ್ ನಾಟ್ ಟೆಂಪ್ಟ್ ಪ್ರಾವಿಡೆನ್ಸ್. ಆದರೆ ಲಕ್ಷಾಂತರ ರೂಪಾಯಿ ಲಾಭ ಬರುವ ಸಂದರ್ಭ ಬಂದರೆ ಆಮೇಲೆ ದೇವರಿಗೆ ಒಂದು ಕಿರೀಟವನ್ನೋ ಒಂದು ಚಿನ್ನದ ಹಸ್ತವನ್ನೋ ಮಾಡಿಸಿಕೊಟ್ಟರಾಯಿತು. ಇದನ್ನೆಲ್ಲ ನೆನೆದರೆ ದೇವರಿಲ್ಲದಿದ್ದರೆ ಅವನನ್ನು ಸೃಷ್ಟಿಸಬೇಕಾಗುತ್ತದೆ ಎಂಬ ವಾದಕ್ಕೆ ಬೆಲೆ ಕೊಡಲಾಗುವುದಿಲ್ಲ. ನಾವು ಯಾವ ಮೌಲ್ಯಗಳನ್ನು ಉನ್ನತೋನ್ನತ ಎಂದು ನಂಬಿದ್ದೆವೋ ಅದೇ ದೇವರು ಎನ್ನುವುದಾದರೆ ಅದಕ್ಕೆ ವಿರೋಧವೇನೂ ಇರಲಾರದು. ಆದರೆ ಆ ಮೌಲ್ಯಗಳು ಎಂದೇ ಕರೆಯಬಹುದಲ್ಲ. ದೇವರು ಎಂಬ ಹೆಸರು ಕೊಟ್ಟಾಗ ಆ ಹೆಸರಿನ ಜೊತೆಗೆ ನಮ್ಮ ದೇವರು ಕ್ರೈಸ್ತರ ದೇವರಲ್ಲ, ಮಾಧ್ವರ ದೇವರಲ್ಲ, ಶೈವರ ದೇವರಲ್ಲ, ನಮ್ಮ ದೇವರು ಎಂಬ ಅಹಂ ದೇವರ ಕಲ್ಪನೆಯೊಡನೆ ಸೇರಿಕೊಳ್ಳುವ ಅಪಾಯವಿದೆ. ಮಿತಿಯಿಲ್ಲದ ದೇವರಿಗೆ ಮಿತಿ ಬರುತ್ತದೆ. ಜೊತೆಗೆ ಪೂಜೆ, ಪುರಸ್ಕಾರ ಮುಂತಾದ ಆಚರಣೆಗಳು ಸೇರುತ್ತವೆ. ಹರಕೆ ಕಟ್ಟುವ ಪ್ರವೃತ್ತಿ ಬರುತ್ತದೆ. ಲೋಕಹಿತಕ್ಕಾಗಿ ನಾವೇ ಸ್ವತಃ ದುಡಿಯದೆ ನಮ್ಮ ಜವಾಬ್ದಾರಿಯನ್ನು ದೇವರ ಮೇಲೆ ಹೊರಿಸುವಂತಾಗುತ್ತದೆ. ಮೌಲ್ಯಗಳನ್ನು ದೇವರು ಎಂದು ಕರೆಯುವುದಕ್ಕೆ ಬದಲಾಗಿ ದೇವರು ಎಂದರೆ ಮೌಲ್ಯಗಳು, ಅವುಗಳ ಧ್ಯಾನ, ಅವನ್ನು ಕಾರ್ಯಕ್ಷೇತ್ರದಲ್ಲಿ ಸದಾ ಬಳಸುವುದು ಅದೇ ಪೂಜೆ ಎಂದು ಭಾವಿಸಿದರೆ ಅದಕ್ಕೆ ಯಾವ ವಿರೋಧವೂ ಇರಬೇಕಾದ್ದಿಲ್ಲ. ಮೌಲ್ಯಗಳಿಗೆ ಅಭಿಷೇಕ ಮಾಡಿ ವಸ್ತ್ರ ಸಮರ್ಪಿಸಿ ನೈವೇದ್ಯ ಇಡಬೇಕಾಗಿದ್ದಿಲ್ಲ, ಸ್ತೋತ್ರ ಸಲ್ಲಿಸಬೇಕಾದ್ದಿಲ್ಲ. ಅವನ್ನು ಆಚರಣೆಯಲ್ಲಿಟ್ಟುಕೊಂಡರೆ ಸಾಕು. ಪೂಜೆ ಮಾಡುವುದು ಸುಲಭ, ಮೌಲ್ಯಗಳಿಗೆ ಅನುಸಾರವಾಗಿ ಬದುಕು ನಡೆಸುವುದು ಕಷ್ಟ.